ಶಾಸ್ತ್ರಗಳ ಓದಿದರಿಲ್ಲ, 3 ಪುರಾಣ ಮುಗಿಸಿದರಿಲ್ಲ. ಸಾರಿ ಸಜ್ಜನರ ಸಂಗಮ ಮಾಡದೆ ಧೀರನಾಗಿತ ಮೆರೆದರೆ ಇಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರ ಅನೇಕವನೋದಿ ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಶಾಸ್ತ್ರಗಳ ಓದಿದರಿಲ್ಲ, 3 ಪುರಾಣ ಮುಗಿಸಿದರಿಲ್ಲ. ಶಾಸ್ತ್ರಗಳ ಓದಿದರಿಲ್ಲ, 3 ಪುರಾಣ ಮುಗಿಸಿದರಿಲ್ಲ. ಸಾರಿ ಸಜ್ಜನರ ಸಂಗಮ ಮಾಡದೆ, ಸಾರಿ ಸಜ್ಜನರ ಸಂಗಮ ಮಾಡದೆ ಧೀರನಾಗಿತ ಮೆರೆದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ. ನಾರಿಯ ಭೋಗವ ಅಳಿಸಿದರಿಲ್ಲ, ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ. ನಾರಿಯ ಭೋಗವ ಅಳಿಸಿದರಿಲ್ಲ, ಶರೀರಕ್ಕೆ ಸುಖವ ಬಿಡಿಸಿದರಿಲ್ಲ. ನಾರದ ವರದ ಶ್ರೀ ಪುರಂದರ ವಿಠಲನ, ನಾರದ ವರದ ಶ್ರೀ ಪುರಂದರ ವಿಠಲನ ಮರೆಯದೆ ಮನದೊಳು ಬೆರೆಯುವ ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ದೊರೆಯದಣ್ಣ ದೊರೆಯದಣ್ಣ. ಗು ರು ಎಂಬ 2 ಅಕ್ಷರಗಳು ಮಾನವನನ್ನು ಪಾವನನನ್ನಾಗಿಸುವ 2 ಅಕ್ಷರಗಳಾಗಿವೆ. ಅಜ್ಞಾನವೆಂಬ ಅಂಧಕಾರದಿಂದ ಜ್ಞಾನವೆಂಬ ಬೆಳಕಿನೆಡೆಗೆ ನಮ್ಮನ್ನು ಕೊಂಡೊಯ್ಯುವವನೇ ಗುರು. ಅಂತಹ ಗುರುವನ್ನು ಬಣ್ಣಿಸುವ ಸುಭಾಷಿತ ಕೇಳಿ. ಎಂಬ ಅಕ್ಷರವು ಅಂಧಕಾರವ ತಿಳಿಸಿ, ರುವಕ್ಷರವು ಅದರ ನಿಶೇಷಗೊಳಿಪುದು. ಗುರು ಎಂಬ ಶಬ್ದದಲ್ಲಿ ಏನು ಮೋಡಿಯೋ ಕಾಣೆ, ಅರಿವಿನ ಹೊನಲಿತ್ತು ಅಜ್ಞಾನ ಕಳೆವುದು. ಗು ಎಂಬ ಅಕ್ಷರವು ಅಂಧಕಾರ. ಗು ಎಂದರೆ ಅಜ್ಞಾನ, ಅಂಧಕಾರ, ಭಯದ ಸ್ವರೂಪ. ಗು ಗು ಗುರ್ರೆಂಬೆಲ್ಲ ಶಬ್ದಗಳು ಭಯದ ಸ್ವರೂಪ. ಋಣಥಿ ಇತಿ ರು. ರು ಎಂದರೆ ನಾಶ ಮಾಡುವುದು ಎಂದರ್ಥ. ಗು ಎಂದರೆ ಅಜ್ಞಾನ, ರು ಎಂದರೆ ನಾಶ ಮಾಡುವುದು ಎಂದರ್ಥ. ಗು ಎಂಬ ಅಕ್ಷರವು ಅಂಧಕಾರ, ರುವಕ್ಷರವು ಅದರ ನಿಶೇಷಗೊಳಿಪುದು. ಗುರು ಎಂಬ ಶಬ್ದದಲ್ಲಿ ಏನು ಮೂಡಿಯೋ ಕಾಣೆ, ಅರಿವಿನ ಮೊದಲಿತ್ತು ಅಜ್ಞಾನ ಕಳೆವುದು. ಗು ಎಂಬ ಅಕ್ಷರವು ಅಂಧಕಾರ. ಗುಕಾರಶ್ಚಾಂಧಕಾರಸ್ಯ ಋಕಾರಸ್ಥನಿರೋಧ, ಅಂಧಕಾರ ನಿರೋಧಿತ್ವಾತ್ ಗುರುರಿತ್ಯಭಿಧೀಯತೆ. ಗುಕಾರಶ್ಚಾಂಧಕಾರಸ್ಯ
ಉಪದೇಶ ಬಹಳ ಪ್ರಭಾವಶಾಲಿಯಾಗಿದ್ದು, ಅಂತಹ ಗುರುವಿನ ಜೊತೆಗೆ ಇದ್ದು ಅವರನ್ನು ದೇವರೆಂದು ತಿಳಿದು ಅವರೀವ ಶಿಕ್ಷೆಗಳನ್ನು ಗಣಿಸದೆ ಸೇವೆಗೈಯುವ ಶಿಷ್ಯ ಉದ್ಧಾರವಾಗುತ್ತಾನೆ. ಒಮ್ಮೆ ಗುರು ಶಿಷ್ಯರಿಬ್ಬರು ಹಳ್ಳಿ ಹಾದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದರಂತೆ. ಹಾದಿ ಬದಿಯಲ್ಲಿ ಹುಲಸಾಗಿ ಸೌತೆ ಕೃಷಿ ಮಾಡಿದ್ದರು. ಇವರಿಬ್ಬರಿಗೂ ಹಸಿವೆಯಾಗಿತ್ತು. ಈ ಕಾರಣಕ್ಕೆ ಅಲ್ಲಿದ್ದ ಒಂದು ಬಳ್ಳಿಯಿಂದ ಒಂದು ಎಳೆಯ ಸೌತೆಕಾಯಿಯನ್ನು ಚಿವಿಟಿ ತೆಗೆದು ಅದನ್ನು 2 ತುಂಡುಗಳನ್ನಾಗಿ ಮಾಡಿ ಒಂದು ತುಂಡನ್ನು ಶಿಷ್ಯನಿಗಿತ್ತ. ಹಸಿವೆಯಿಂದ ಕೂಡಿದ್ದ ಶಿಷ್ಯ ಗಬಗಬೆಂಬುದಾಗಿ ಆ ಸೌತೆಕಾಯಿಯನ್ನು ತಿಂದು ಪಕ್ಕದಲ್ಲಿ ಹರಿಯುತ್ತಿದ್ದ ನೀರನ್ನು ಕುಡಿದು ಡರ್ರನೆ ತೆಗೆದ. ಈಗ ಗುರು ತನ್ನ ಕೈಯಲ್ಲಿದ್ದ ಮತ್ತೊಂದು ತುಂಡನ್ನು ಬಾಯಿಗಿಟ್ಟವನೇ ವಿಪರೀತ ಕಹಿಯಿಂದ ಬಾಧೆಪಟ್ಟ. ಆದರೆ ಶಿಷ್ಯನಿಗೇನೂ ಅನಿಸಿರಲಿಲ್ಲವಲ್ಲ. ಗುರುಕುಲ ತಲುಪಿದ ಬಳಿಕ ಕುತೂಹಲ ತಾಳಲಾಗದೆ ಗುರುವು ಶಿಷ್ಯನಲ್ಲಿ ಕೇಳಿಯೇ ಬಿಟ್ಟ, ಏನಪ್ಪ, ಆ ಸೌತೆಕಾಯಿ ಅಷ್ಟೊಂದು ಕಹಿಯಾಗಿದ್ದರೂ ಅದು ಕಹಿಯಾಗಿದೆ ಎಂದು ಒಂದು ಮಾತು ಹೇಳದೆ ಒಂದು ತುಂಡು ಬಿಡದೆ ತಿಂದೆಯಲ್ಲ ಎಂದಾಗ ಶಿಷ್ಯನಿಂದ, ಹೇ ಗುರುವೇ, ಆ ಸೌತೆಕಾಯಿ ಕಹಿಯಾಗಿತ್ತು ನಿಜ, ಆದರೆ ಕೊಟ್ಟವರು ನೀವಲ್ಲವೇ. ಇಷ್ಟು ಕಾಲ ನೀವು ಗುರುಪತ್ನಿಯು ಪ್ರೀತಿ ಪ್ರೇಮವಿತ್ತು ನಮಗೆ ಆಶ್ರಯವಿತ್ತಿರಿ, ನಮಗೆ ಬೇಕಾದುದನ್ನು ನೀಡಿದಿರಿ, ಜೀವನ ಪೂರ್ತಿ ಮರೆಯಲಾಗದಂತಹ ಸಿಹಿಯ ಅನುಭವನ್ನೇ ನೀಡಿದಿರಿ. ನೀವು ನೀಡಿದಂತಹ ಜೀವನ ಪೂರ್ತಿ ಮರೆಯಲಾಗದಂತಹ ಸಿಹಿಯ ಮುಂದೆ ನಾನು ಆ ಸೌತೆಕಾಯಿಯ ಕಹಿಯನ್ನು ಮರೆತೇ ಬಿಟ್ಟೆ ಎಂದನಂತೆ. ಇದು ಗುರು ಶಿಷ್ಯ ಸಂಬಂಧ. ಗುರುವಿನ ಉಪದೇಶದಂತೆ ನಡೆದರೆ ವಿಶೇಷವಾದ ಸುಖ ಪ್ರಾಪ್ತಿಯಾಗುತ್ತದಂತೆ. ತಂದೆಗೂ ಗುರುವಿಗೂ ಒಂದು ಅಂತರವುಂಟು, ತಂದೆ ತೋರುವನು ಶ್ರೀ ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ. ತಂದೆಗೂ ಗುರುವಿಗೂ ಒಂದು ಅಂತರವುಂಟು. ಆದ್ದರಿಂದಲೇ ನಮ್ಮ ಹಿರಿಯರು ಗುರುವಿನ ಮಹತ್ವವನ್ನು ತಿಳಿಸುವಾಗ ಗುರುವಿನ ಪದಗಳಲ್ಲಿ ಭಕುತಿಯಲ್ಲಿ ಎರಗುವೆ ನಾನಿಂದು ಹರುಷದಲ್ಲಿ, ಗುರುವಿನ ಪದಗಳಲ್ಲಿ ಭಕುತಿಯಲ್ಲಿ ಎರಗುವೆ ನಾನಿಂದು ಹರುಷದಲ್ಲಿ. ಹರಿಯಾರನು ಆರಿಸಿ ಅರಿವನ್ನು ಮೂಡಿಸಿ, ಹರಿಯಾರನು ಆರಿಸಿ ಅರಿವನ್ನು ಮೂಡಿಸಿ, ಗುರಿಯನ್ನು ತೋರುವ ಗುರುವಿಗೆ ನಮಿಸಿ, ಗುರುವಿನ ಪದದಲ್ಲಿ ಭಕುತಿಯಲ್ಲಿ ಎರಗುವೆ ನಾನಿಂದು ಹರುಷದಲ್ಲಿ. ಸ್ಮರಿಸುವೆ ನಾನಿನ್ನ ಅನವರತ ವಿರತ, ಸುರಿಸೆನ್ನ ಬದುಕಲಿ ಭಾಗ್ಯವ ಸತತ. ಸ್ಮರಿಸುವೆ ನಾನಿನ್ನ ಅನವರತ ವಿರತ, ಸುರಿಸೆನ್ನ ಬದುಕಲಿ ಭಾಗ್ಯವ ಸತತ. ಸಿರಿಮೋನಿ ವರದನ ಕರುಣವ ಗಳಿಸಲು, ಸಿರಿಮೋನಿ ವರದನ
ಒಬ್ಬರು ಗುರು, ಇನ್ನೊಬ್ಬರು ಮಹಾಗುರು, ಮತ್ತೊಬ್ಬರು ಜಗದ್ಗುರು, ಹಾಗೂ ಕೊನೆಯವರು ಸದ್ಗುರು. ಇವರಲ್ಲಿ ಏನಪ್ಪ ವಿಶೇಷ ನೋಡಿ. ನಮ್ಮಲ್ಲಿ 4 ವಿಧದ ವೈದ್ಯರಿದ್ದಾರೆ. ಮೊದಲನೆಯವರು ರೋಗಿಯ ಬಳಿ ಬಂದಾಗ ಬರೀ ಯಾವ ರೋಗ ಎಂಬುದಾಗಿ ಹೇಳಿ ಡಯಾಗ್ನೈಸ್ ಮಾಡುವುದು ಮಾತ್ರ ಅವರ ಕೆಲಸ. ಎರಡನೇ ವೈದ್ಯರು ಮೊದಲನೇ ವೈದ್ಯ ಹೇಳಿದ ರೋಗಕ್ಕೆ ಔಷಧ ಪ್ರಿಸ್ಕ್ರೈಬ್ ಮಾಡುವುದು. ಮೂರನೇ ವೈದ್ಯರು ಎರಡನೇ ವೈದ್ಯ ಪ್ರಿಸ್ಕ್ರೈಬ್ ಮಾಡಿದ ಔಷಧವನ್ನು ನೀಡುವುದು. ಆದರೆ ನಾಲ್ಕನೆಯವರು ಹಾಗಲ್ಲ. ಅವರು ರೋಗಿಯ ಜೊತೆಗೇ ಇದ್ದು ಕಾಲ ಕಾಲಕ್ಕೆ ಆರೋಗ್ಯವನ್ನು ವಿಚಾರಿಸಿ ಪಥ್ಯಗಳನ್ನು ನೆನಪಿಸಿ ಆರೋಗ್ಯ ಕೆಡದಂತೆ ನೋಡಿಕೊಳ್ಳುವ ಫ್ಯಾಮಿಲಿ ಡಾಕ್ಟರ್. ಅದೇ ರೀತಿಯಲ್ಲಿ ಗುರುಗಳಲ್ಲಿ 4 ವಿಧವಿದೆ ಅಲ್ಲವೇ? ಅದರಲ್ಲೂ ಪ್ರತ್ಯೇಕತೆಗಳಿವೆ. ಮೊದಲನೆಯ ಗುರು ನಿನ್ನಲ್ಲಿರುವ ದೋಷಗಳನ್ನು ತಿಳಿಯ ಹೇಳಬಲ್ಲರು. ಎರಡನೆಯ ಮಹಾಗುರು ಗುರು ಹೇಳಿದ ದೋಷಕ್ಕೆ ಪರಿಹಾರ ತಿಳಿಸಬಲ್ಲರು. ಮೂರನೆಯ ಜಗದ್ಗುರು ಮಹಾಗುರು ತಿಳಿಸಿದ್ದ ಪರಿಹಾರವನ್ನು ನಿವೃತ್ತಿಗೊಳಿಸಬಲ್ಲವರಾದರೆ, ಕೊನೆಯ ಹಾಗೂ ಸದ್ಗುರು ಸದಾ ಶಿಷ್ಯನ ಜೊತೆಗೇ ಇದ್ದು ಅವನಿಗೆ ಸನ್ಮಾರ್ಗವನ್ನು ತೋರಿ ಅವನು ಮತ್ತೆ ತಪ್ಪು ಮಾಡದಂತೆ ಅವನನ್ನು ತಿದ್ದಿ ಹೇಳಿ ದೇವರನ್ನು ತೋರಿಸಿಕೊಡುವವನೇ ಸದ್ಗುರು. ಅಂತಹ ಗುರು ಮಾತ್ರವೇ ಈ ಜಗತ್ತನ್ನು ತಿದ್ದಲು ಸಾಧ್ಯ. ಜಗತ್ತಿಗೆ ಗುರುವಾಗಿ ಸದ್ಗುರುವಾಗಿ ಕೋಟ್ಯಾಂತರ ಜನರ ಆಶಾದೀಪವಾಗಿ ಮೆರೆದ ಮಹಾನ್ ಗುರುವೇ ಸದ್ಗುರು ದತ್ತಾತ್ರೇಯರು. ಬ್ರಹ್ಮ ವಿಷ್ಣು ಮಹೇಶ್ವರನೆಂಬ ತ್ರಿಮೂರ್ತಿಗಳ ಅಂಶದಿಂದ ಅನಸೂಯಾ ಗರ್ಭದಲ್ಲಿ ಅವತರಿಸಿ ಬಂದ ಈ ಮಹಾನುಭಾವ ಇಂದು ಕೋಟ್ಯಾಂತರ ಜನರಿಗೆ ಆಶಾದೀಪವಾಗಿ ಅವರ ಕಷ್ಟ ಸಂಕಷ್ಟಗಳನ್ನು ನಿವಾರಿಸುವ ದಿವ್ಯ ಪ್ರಭೆಯಾಗಿ ಮೆರೆಯುತ್ತಿದ್ದಾರೆ. ಈ ಸದ್ಗುರುವಿನ ಅವತಾರ ಹೇಗಾಯಿತು, ಯಾವ ಸಂದರ್ಭದಲ್ಲಿ ಆಯಿತು ಎನ್ನುವುದನ್ನ ಈ ಪಾವನ ಕಥೆಯಿಂದ ಶ್ರವಣ ಮಾಡೋಣ. ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ. ಸದ್ಗುರು ಶ್ರೀ ದತ್ತಾತ್ರೇಯ ಮಹಾರಾಜ ಕಿ ಜೈ. ಕಥಾಭಾಗದಲ್ಲಿ ದತ್ತ ಮುನಿವರ ಕರವನು ಮುಗಿವೆ, ಎಲ್ಲ ನೋಡಿದರಲ್ಲಿ ನಿನ್ನಯ ದತ್ತ ಮುನಿವರ ಕರವನು ಮುಗಿವೆ, ಎಲ್ಲ ನೋಡಿದರಲ್ಲಿ ನಿನ್ನಯ ಸುತ್ತಲೂ ಕವಿದಿಗ ಕತ್ತಲ ಕಳೆಯಲು ಸತ್ಯಮೂರ್ತಿಯಾಗಿ ಅವತರಿಸಿರುವ ದತ್ತ ಮುನಿವರ ಕರವನು ಮುಗಿವೆ, ನೋಡಿದರಲ್ಲಿ ನಿನ್ನಯ ಮಹಾವಿಷ್ಣುವಿನಂಶ ರೂಪದಿ ಜನಿಸಿ ಚಾರಿಗಳಾಗಿ ಹರವಿರಿ. ಮಹಾವಿಷ್ಣುವಿನಂಶ ರೂಪದಿ ಜನಿಸಿ ಚಾರಿಗಳಾಗಿ ಹರವಿರಿ. ಮೋಹ ಮತ್ಸರ್ಯಾದಿ ಹರಿಷಣ್ವೈರಿಗಳ
ಅನಸೂಯೆಯರ ಮಾನಸ ಪುತ್ರನಾಗಿ ಮಹಾವಿಷ್ಣುವಿನ ಅಂಶ ಸಂಭೂತನಾಗಿ ಅವತರಿಸಿ ಬಂದವನೇ ದತ್ತಾತ್ರೇಯ ಮಹಾಯತಿ. ಗುರು ದತ್ತಾತ್ರೇಯರದ್ದು ವಿಶೇಷವಾದ ಅವತಾರ. ಪುರಾಣದ ಪ್ರಕಾರ ಇವರನ್ನು ಮಹಾವಿಷ್ಣುವಿನ ಅವತಾರವೆಂಬುದಾಗಿಯೂ ಕೊಂಡಾಡುತ್ತಾರೆ. ಈ ಮಹಿಮನ ಅವತಾರವಾದದ್ದು ಮಾರ್ಗಶೀರ್ಷ ಮಾಸದ ಪೌರ್ಣಮಿಯ ಶುಭ ದಿನದಂದು. ಚಂದ್ರನು ಮೃಗಶಿರ ನಕ್ಷತ್ರಕ್ಕೆ ಸೇರುವ ಮಾಸಕ್ಕೆ ಮಾರ್ಗಶಿರ ಮಾಸ ಎಂಬುದಾಗಿ ಹೆಸರು. ಶ್ರೀ ಗುರು ದತ್ತಾತ್ರೇಯರ ಅವತಾರಕ್ಕೆ ಮೂಲ ಹೇತುಗಳೇ ಅತ್ರಿ ಅನಸೂಯೆಯರು. ಅತ್ರಿ ಮಹರ್ಷಿಗಳನ್ನು ಬ್ರಹ್ಮದೇವನ ಮಾನಸ ಪುತ್ರ ಎಂಬುದಾಗಿ ಕರೆಯುತ್ತಾರೆ. ಬ್ರಹ್ಮದೇವನ ಸಂಕಲ್ಪ ಮಾತ್ರದಿಂದ ಸೃಷ್ಟಿಗೊಂಡ ಪುಲಹಕೃತು, ಅಂಗೀರಸ, ವಸಿಷ್ಠ, ಮರೀಚಿ, ಪುಲಸ್ತ್ಯಾದಿ ಸಪ್ತರ್ಷಿಗಳ ಪೈಕಿ ಪ್ರತಿಭಾವಂತರಾದವರೇ ಅತ್ರಿ ಮಹರ್ಷಿಗಳು. ಇವರನ್ನು ಗುರುಪೀಠ ಪರಂಪರೆಯ ಮೂಲ ಪುರುಷ ಎಂಬುದಾಗಿಯೂ ಕರೆಯುತ್ತಾರೆ. ಈ ಅತ್ರಿ ಮಹರ್ಷಿಯ ಧರ್ಮಪತ್ನಿಯೇ ಮಹಾಸಾಧ್ವಿ ಅನಸೂಯಾದೇವಿ. ಪ್ರಜಾಪತಿಗಳಲ್ಲೊಬ್ಬರಾದ ಕರ್ದಮರ ಮಡದಿ ದೇವಹೂತಿ ಎಂಬವಳಿಗೆ ಜನಿಸಿದ 9 ಮಂದಿ ಹೆಣ್ಣು ಮಕ್ಕಳಲ್ಲಿ ಓರ್ವಳು. ಹೆಸರೇ ಸೂಚಿಸುವಂತೆ ಈಕೆ ಅನಸೂಯಳು. ಅನಸೂಯ ಎಂದರೆ ಅಸೂಯೆ ಇಲ್ಲದವಳು ಎಂದರ್ಥ. ಇದೊಂದು ಅನ್ವರ್ಥನಾಮವೇ ಸರಿ. ಈ ಹೆಸರಿನಲ್ಲಿ ಹಲವಾರು ವಿಧಗಳಿವೆ. ಅಡ್ಡನಾಮ, ಗಿಡ್ಡನಾಮ, ಅನ್ವರ್ಥನಾಮ, ಅನರ್ಥನಾಮ ಎಂಬೆಲ್ಲ ಪ್ರಭೇದಗಳು. ಈ ಹೆಸರಿಗೂ ಗುಣಕ್ಕೂ ಅಥವಾ ರೂಪಕ್ಕೂ ಸಂಬಂಧವಿದ್ದರೆ ಅದು ಅನ್ವರ್ಥನಾಮ. ಇದಕ್ಕೆ ವಿರುದ್ಧವಾದರೆ ಅನರ್ಥನಾಮ ಎನ್ನಿಸಿಕೊಳ್ಳುತ್ತದೆ. ನೋಡಿ, ಹೆಸರು ಕ್ಷೀರಸಾಗರ್ ರಾವ್. ಆದರೆ ಮನೆಯಲ್ಲಿ ಒಂದು ತೊಟ್ಟು ನೀರು ಮಜ್ಜಿಗೆಗೂ ಗತಿ ಇಲ್ಲದಿದ್ದರೆ ಕ್ಷೀರಸಾಗರ್ ರಾವ್ ಎನ್ನುವುದು ಅನ್ವರ್ಥನಾಮವೋ ಅನರ್ಥನಾಮವೋ ನೀವೇ ಹೇಳಿ. ಆದರೆ ಇತ್ತ ಕಥಾಭಾಗದಲ್ಲಿ ಅನಸೂಯಾದೇವಿ ಅಸೂಯಾರಹಿತಳು ಮಾತ್ರವಲ್ಲ, ತನ್ನ ಪತಿಯಾದ ಅತ್ರಿ ಮಹರ್ಷಿಯಲ್ಲೇ ದೈವತ್ವವನ್ನು ಕಂಡು ಅವರಿಗೆ ಹಿತಳಾದ ಸತಿಯಾಗಿ ಬಾಳ್ವೆ ಮಾಡುತ್ತಿದ್ದಳಾದ್ದರಿಂದ ಆಕೆಯನ್ನು ಮಹಾಪತಿವ್ರತೆ ಎಂಬುದಾಗಿ ಜಗತ್ತೇ ಕೊಂಡಾಡುತ್ತಿತ್ತಂತೆ. ಇಂತಹ ಮಹಾನ್ ಪತಿವ್ರತೆ ಅನಸೂಯಾಳ ಜೊತೆಗಿನ ಸಂಸಾರ ಜೀವನದಲ್ಲಿ ಅತ್ರಿ ಮಹರ್ಷಿ ಬಹಳ ಸಂತುಷ್ಟನಾಗಿದ್ದ. ಲೋಕವೇ ಮತ್ಸರಿಸುವಂತೆ ಈ ಸತಿಪತಿಯರು ಹಾಲು ಜೇನಿನಂತೆ ಸಂಸಾರ ಜೀವನವನ್ನು ಸಾಗಿಸುತ್ತಿದ್ದರು. ಇಂತಿರಲಾಗಿ ಅದೊಂದು ದಿನ ದೇವಋಷಿಗಳಾದ ನಾರದರು, ಲಕ್ಷ್ಮೀ, ದುರ್ಗಿ, ಸರಸ್ವತಿಯರಾದಿ ತ್ರಿಜಗಜ್ಜನನಿಯರು ಸರಸವಾಡುತ್ತಿರುವ ವೇಳೆ ನೋಡಿ ಈ ಅನಸೂಯಾಳ ಬಗ್ಗೆ ಅವರ ಕಿವಿಗೆ ಊದಿಯೇ ಬಿಟ್ಟರಂತೆ. ಎಲೆ ಜಗಜ್ಜನನಿಯರಿಗೆ ನನ್ನ ಮಾತು, ಭಲೆ ಭಲೆ ಅತ್ರಿ ಸತಿಗನಸೂಯಳ ಕಥಾ. ಎಲೆ ಜಗಜ್ಜನನಿಯರೆ ಪೇಳೆನ್ನ ಮಾತಾ, ಭಲೆ ಭಲೆ ಅತ್ರಿ ಸತಿಗನಸೂಯಳ ಕಥಾ. ಎಲೆ ಜಗಜ್ಜನನಿಯರೆ ಪೇಳೆನ್ನ ಮಾತಾ. ಲೋಕದೊಳಿಲ್ಲ ಅವಳ ಮೀರಿ ಪಸಾತ್ವಿ, ಯಾರಿಲ್ಲ ಪತಿವ್ರತೆಗೆ ಸಮರು. ಮೂರು ಲೋಕದೊಳಿಲ್ಲ ಅವಳ ಮೀರಿ ಪಸಾತ್ವಿ, ಯಾರಿಲ್ಲ ಪತಿವ್ರತೆಗೆ ಸಮರು. ಉರಿವ ಬೆಂಕಿಯ ಚೆಂಡು ಅವಳ ಚಾರಿತ್ರ್ಯವು, ಉರಿವ ಬೆಂಕಿಯ ಚೆಂಡು ಅವಳ ಚಾರಿತ್ರ್ಯವು, ಬರಿಗೋಡುವಲ್ಲ ಕೇಳಿರಿ ಅವಳ ಚರಿತವಿ. ಎಲೆ ಜಗಜ್ಜನನಿಯರಿಗೆ ನನ್ನ ಮಾತಾ, ಭಲೆ ಭಲೆ ಅತ್ರಿ ಸತಿಗನಸೂಯಳ ಕಥಾ. ಎಲೆ ಜಗಜ್ಜನನಿಯರಿಗೆ ನನ್ನ ಮಾತಾ, ಕೇಳಿನ್ನ ಮಾತಾ, ಕೇಳಿನ್ನ ಮಾತಾ. ಅನಸೂಯಾಳ ಪಾತಿವ್ರತ್ಯದ ಬಗ್ಗೆ ಈ ರೀತಿಯಾಗಿ ನಾರದರು ಹೊಗಳಿ ಅಟ್ಟಕ್ಕೇರಿಸಿದಾಗ ಲಕ್ಷ್ಮೀ, ದುರ್ಗಿ, ಸರಸ್ವತಿಯರಿಗೆ ಸ್ವಾಭಾವಿಕವಾಗಿ ಅನಸೂಯಾಳ ಮೇಲೆ ಅಸೂಯೆ ಮೂಡಿ ಬಂತಂತೆ.
ಅನಸೂಯಾಳು ತಮಗಿಂತ ಹೆಚ್ಚಿನವಳಾಗಕೂಡದೆಂಬ ಹಂಬಲದಿಂದ ತಮ್ಮ ಗಂಡಂದಿರಾದ ತ್ರಿಮೂರ್ತಿಗಳಲ್ಲಿ ಅನಸೂಯಾಳ ಪಾತಿವ್ರತ್ಯವನ್ನು ಕೆಡಿಸಿ ತಮ್ಮ ಸ್ಥಾನಮಾನವನ್ನು ಉಳಿಸಿಕೊಡಬೇಕೆಂಬುದಾಗಿ ಪ್ರಾರ್ಥಿಸಿದರಂತೆ. ಈ ನಡುವೆ ಇನ್ನೊಂದು ವಿದ್ಯಮಾನವು ಬೆಳಕಿಗೆ ಬಂತು. ತನ್ನ ಪತ್ನಿಯ ಪಾತಿವ್ರತ್ಯ ಶಕ್ತಿಯನ್ನು ಉಪಯೋಗಿಸಿ ಅತ್ರಿ ಮುನಿಯಲ್ಲಾದರೂ ಸ್ವರ್ಗಕ್ಕೆ ದಾಳಿ ಇಟ್ಟರೆ ಎನ್ನುವ ಭಯ ದೇವರಾಜ ಮಹೇಂದ್ರನಲ್ಲಿಯೂ ಮೂಡಿತಂತೆ. ಆದ್ದರಿಂದ ದೇವರಾಜ ಮಹೇಂದ್ರನು ತ್ರಿಮೂರ್ತಿಗಳಲ್ಲಿ ಅನಸೂಯಾಳ ಪಾತಿವ್ರತ್ಯ ಶಕ್ತಿಯನ್ನು ಕೆಡಿಸಿ ಅವನ ಸ್ಥಾನಮಾನವನ್ನು ಉಳಿಸಿಕೊಡಬೇಕೆಂಬುದಾಗಿ ಬೇಡಿಕೊಂಡನಂತೆ. ಅಲ್ಲ, ಇವರೆಲ್ಲರಿಗೂ ಈ ಕೆಟ್ಟ ಬುದ್ಧಿ ಬರಲು ಕಾರಣವೇನು? ಅದೇ ಮನ್ನಣೆಯ ದಾಹ. ಅನಸೂಯಾಳು ತನ್ನ ಪಾತಿವ್ರತ್ಯ ಶಕ್ತಿಯಿಂದ ಎಲ್ಲಿ ತಮಗಿಂತ ಹೆಚ್ಚಿನವಳಾಗುತ್ತಾಳೋ ಎಂಬ ಭಯ ತ್ರಿಜಗಜ್ಜನನಿಯರಿಗಾದರೆ ತನ್ನ ಸುಧರ್ಮ ಸಭೆಯ ಸ್ಥಾನಮಾನ ಎಲ್ಲಿ ಕೈ ತಪ್ಪಿ ಹೋಗುವುದೋ ಎಂಬ ಭಯ ದೇವರಾಜನಿಗೆ. ಈ ಮನ್ನಣೆಯ ದಾಹ ಎಷ್ಟೊಂದು ವಿಷಮ ಸ್ಥಿತಿಯನ್ನು ತಂದೊಡ್ಡುತ್ತದೆ ನೋಡಿ. ಇದನ್ನ ಸನ್ಮಾನ್ಯ ಡಿ.ವಿ.ಜಿಯವರು ತಮ್ಮ ಕಗ್ಗ ಸಂಪುಟದಲ್ಲಿ ಬಲು ಮಾರ್ಮಿಕವಾಗಿ ವರ್ಣಿಸಿದ್ದಾರೆ. ಅನ್ನದ ತುರಕ್ಕಿಂತ ಚಿನ್ನದ ತುರ ತೀಕ್ಷ್ಣ, ಚಿನ್ನದ ತುರಕ್ಕಿಂತ ಹೆಣ್ಣು ಗಂಡೋಲವು. ಅನ್ನದ ತುರಕ್ಕಿಂತ ಚಿನ್ನದ ತುರ ತೀಕ್ಷ್ಣ, ಚಿನ್ನದ ತುರಕ್ಕಿಂತ ಹೆಣ್ಣು ಗಂಡೋಲವು. ಮನ್ನಣೆಯ ದಾವಿ ಎಲ್ಲಗೂ ತೀಕ್ಷ್ಣತಮ, ತಿನ್ನುವುದು ಅದು ಆತ್ಮವನೇ ಮಂಕುತಿಮ್ಮ, ತಿನ್ನುವುದು ಅದು ಆತ್ಮವನೇ ಮಂಕುತಿಮ್ಮ. ಅನ್ನದ ತುರಕ್ಕಿಂತ ಚಿನ್ನದ ತುರ ತೀಕ್ಷ್ಣ. ಈ ಪ್ರಕಾರವಾಗಿ ತ್ರಿಜಗಜ್ಜನನಿಯರು ದೇವರಾಜ ಮಹೇಂದ್ರನು ಬೇಡಿಕೊಂಡಾಗ ಕೊನೆಗೂ ತ್ರಿಮೂರ್ತಿಗಳು ಇವರೆಲ್ಲರ ಕೋರಿಕೆಗಳಿಗೆ ಕಟ್ಟುಬಿದ್ದು ಭೂಲೋಕದೆಡೆಗೆ ನಡೆದೇ ಬಿಟ್ಟರಂತೆ. ಈ ತ್ರಿಮೂರ್ತಿಗಳು ಹೊರಟದ್ದೆಲ್ಲಿಗೆ? ಅತ್ರಿ ಮುನಿಯ ಆಶ್ರಮಕ್ಕೆ. ಅವರ ಉದ್ದೇಶ ಅನಸೂಯಾಳ ಪತಿವ್ರತ ಶಕ್ತಿಯ ನಾಶ. ಆದರೆ ಇನ್ನೊಂದು ಉದ್ದೇಶವೂ ಅವರಿಗಿತ್ತಂತೆ. ಅದೇನೆಂದರೆ ಅನಸೂಯಾಳ ಪಾತಿವ್ರತ್ಯ ಶಕ್ತಿಯನ್ನು ಜಗಜ್ಜಾಹೀರಾಗಿಸಬೇಕು ಎನ್ನುವುದು ಅವರ ಗೋಪ್ಯವಾದ ಉದ್ದೇಶವಾಗಿತ್ತಂತೆ. ಈ ಕಾರಣದಿಂದ ಕೆಳಗಿಳಿದು ಬಂದ ತ್ರಿಮೂರ್ತಿಗಳು ನಾವು ಈ ವೇಷದಲ್ಲಿ ಹೋದರೆ ನಮ್ಮ ಕಾರ್ಯ ಸಫಲವಾಗದು ಎಂಬುದಾಗಿ ಬರೆದವರೇ ವೇಷ ಪಲ್ಲಟ ಮಾಡಿಯೇ ಬಿಟ್ಟರಂತೆ. ಅದು ಯಾವ ವೇಷ ಗೊತ್ತೇ? ಮರೆಮಾಚಲು ವೇಷ, ಭಿಕ್ಷುಗಳಾಗಿ ಮರೆಮಾಚಲು ವೇಷ, ಮರೆಮಾಚಲು ವೇಷ, ಭಿಕ್ಷುಗಳಾಗಿ ಮರೆಮಾಚಲು ವೇಷ. ಮೂರು ಮೂರುತಿಗಳು ಯತಿ ಭಿಕ್ಷು ರೂಪದಿ, ಮೂರು ಮೂರುತಿಗಳು ಯತಿ ಭಿಕ್ಷು ರೂಪದಿ ತ್ವರಿತದಿ ಧರೆಗಿಳಿದು
ಬಂದ ತ್ರಿಮೂರ್ತಿಗಳು ಅತ್ರಿ ಆಶ್ರಮದ ಮುಂದೆ ನಿಂತು ಭವತಿ ಭಿಕ್ಷಾಂ ದೇಹಿ ಎಂದು ಬೊಬ್ಬಿರಿದರು. ಸ್ವಕಾರ್ಯದಲ್ಲಿ ಮಗ್ನಳಾಗಿದ್ದ ಅನಸೂಯ ಈ ದನಿ ಕೇಳಲಾಗಿ ಹೊರಬಂದವಳೇ ತ್ರಿವಳಿ ಭಿಕ್ಷುಗಳನ್ನು ಕಂಡು ಆನಂದಗೊಂಡಳು. ತನ್ನ ಕುಟೀರಕ್ಕೆ ಮಧ್ಯಾಹ್ನದ ಭೋಜನದ ಸಮಯದಲ್ಲಿ ಆಗಮಿಸಿದ್ದರಾದ್ದರಿಂದ ಅವರನ್ನು ಒಳಗೆ ಬನ್ನಿ ಎಂಬುದಾಗಿ ಸ್ವಾಗತಿಸಿದಳು. ಈಗಿನ ಕಾಲದಲ್ಲಿ ಮನೆಯ ಮುಂದೆ ಬಂದು ನಿಂತು ಭಿಕ್ಷೆ ಬೇಡುವವರನ್ನು ಒಳಗೆ ಬನ್ನಿ ಎಂಬುದಾಗಿ ಸ್ವಾಗತಿಸಬಹುದೇ? ಬಹಳ ಅಪಾಯ, ಬಹಳ ಅಪಾಯ. ಭಿಕ್ಷುಗಳಾಗಿ ಬಂದು ನಮ್ಮ ಮನೆಯ ಮುಂದೆ ನಿಂತವರು ನಮ್ಮನ್ನೇ ಭಿಕ್ಷುಗಳನ್ನಾಗಿ ಹೋದರೂ ಅಚ್ಚರಿ ಇಲ್ಲ ಬಿಡಿ. ಆದರೆ ಇತ್ತ ಕಥಾ ಭಾಗದಲ್ಲಿ ಅನಸೂಯಾಳು ಆ ತ್ರಿವಳಿ ಭಿಕ್ಷುಗಳನ್ನು ಒಳಕರೆದು ಉಪಚರಿಸಲೆಂದು ಹೊರಟರೆ ಆ ಭಿಕ್ಷುಗಳಾದರೋ ತಮಗೇನು ಬೇಕು ಎನ್ನುವುದನ್ನು ತಿಳಿಸಿಯೇ ಬಿಟ್ಟರಂತೆ. ಹೇ ಅನಸೂಯಾದೇವಿ, ನೀನು ಬಡಿಸಿದ್ದನ್ನು ನಾವು ಊಟ ಮಾಡುವುದಲ್ಲ, ನಾವು ಬಯಸಿದ್ದನ್ನು ನೀನು ಬಡಿಸಬೇಕು. ನಿನ್ನ ಚಾರಿತ್ರ್ಯದ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ. ನೀನಾಗಿ ನೀನು ಕೈ ಎತ್ತಿ ಕೊಡುವ ಉಪಚಾರಕ್ಕಿಂತಲೂ ಅತಿಥಿಯು ಬಯಸಿದ ಉಪಚಾರವನ್ನು ನೀಡುವುದರಲ್ಲಿ ಹೆಚ್ಚಿನ ಸಾರ್ಥಕ್ಯವಿದೆ ತಾನೆ. ಆದ್ದರಿಂದ ನೀನು ನಮಗೆ ಇಚ್ಛಾಭೋಜನವನ್ನು ನೀಡಬೇಕು. ಅರ್ಥಾತ್ ನಾವು ಬಯಸಿದ್ದನ್ನು ನಮ್ಮ ಬಯಕೆಯನ್ನು ಅರಿತು ನೀನು ನಮಗೆ ಬಡಿಸಬೇಕು, ಹಾಗೂ ನೀನು ವಿವಸ್ತ್ರಳಾಗಿ ನಮಗೆ ಉಣಬಡಿಸಬೇಕು ಎಂದಾಗ ಅನಸೂಯ ಹೆಣತೊಳಿದ ಹಾವಿನಂತೆ ಬೆರಗಾದಳು. ಲಘು ಬಗೆಯಿಂದ ಅಡುಗೆ ಮನೆಯೊಳಗೆ ನಡೆದವಳೇ ತನ್ನ ಮನೆ ದೇವರು ಆದ ವೈಕುಂಠವಾಸನಲ್ಲಿ ಮೊರೆ ಇಟ್ಟಳಂತೆ. ಹೇ ವೈಕುಂಠವಾಸ, ನನ್ನಲ್ಲಿ ಚಾರಿತ್ರ್ಯವನ್ನು ತುಂಬಿದವನು ನೀನಲ್ಲವೇ? ನನ್ನ ಈ ಪಾತಿವ್ರತ್ಯ ಶಕ್ತಿಯನ್ನು ಉಳಿಸಿಕೊಡು ದೇವಾ, ಉಳಿಸಿಕೊಡು. ಶ್ರೀನಿಕೇತನ ಪಾಲಯ ಮಾಂ ಮನಪೂರ್ವಕವಾಗಿ ಭಜಿಸಿದ ಅನಸೂಯ ಹರಿಪದತಲದಲ್ಲಿದ್ದ ತೀರ್ಥ ಕಮಂಡಲುವನ್ನು ಹಿಡಿದು ಹೊರಕ್ಕೆ ಬಂದಳು. ಅನಸೂಯ ಏನು ಮಾಡಬಹುದು ಎನ್ನುವ ನಿರೀಕ್ಷೆಯಲ್ಲಿ ಕುಳಿತಿದ್ದ ಆ ತ್ರಿವಳಿ ಭಿಕ್ಷುಗಳ ಬಳಿಗೆ ಬಂದವಳೇ ಆ ತೀರ್ಥ ಕಮಂಡಲುವಿನಲ್ಲಿದ್ದ ತೀರ್ಥ ಜಲವನ್ನು ಆ ಮೂವರ ಮೇಲೆ ಪ್ರೋಕ್ಷಿಸಿಯೇ ಬಿಟ್ಟಳಂತೆ ಆ ಸಾಧ್ವಿ. ಆಗ ಏನು ಅದ್ಭುತ ಸಂಭವಿಸಿದು ಗೊತ್ತೇ? ಮುನ್ನ ಕೋಟಿ
ನೋಟವನ್ನು ಬೀರುತ್ತ ಕನಮಗಿ ಮನಸ್ಸು ಎಸಾತ್ವಿಯು ಮುಂದೆ ಕೂಟಿ ನೋಟವನ್ನು ಬೀರುತ್ತ ಕನಮಗಿ ಮನಸ್ಸು ಎಸಾತ್ವಿಯು ತನ್ನ ಕರದಿಂದ ತೀರ್ಥ ಜಲವೆಲ್ಲ ಪ್ರೋಕ್ಷಿಸಲು ಬಿನ್ನಣದ ಮುನಿಗಳ ಮೂವರು ಸಣ್ಣ ಶಿಶುಗಳ ರೂಪ ತಳೆದರು. ಬಿನ್ನಣದ ಮುನಿಗಳ ಮೂವರು ಸಣ್ಣ ಶಿಶುಗಳ ರೂಪ ತಳೆದರು. ಕಣ್ಣು ಮಿಟುಕಿಸಿ ಜಗವ ಕಾಣುತ್ತ ಅಳಲು ತೊಡಗಿದರು. ಮುಂದ ಕೂಡಿ ನೋಟವನ್ನು ಬೀರುತ್ತ ಈ ಪ್ರಕಾರವಾಗಿ ಯಾವಾಗ ಅನಸೂಯಾದೇವಿ ಆ ತೀರ್ಥ ಜಲವನ್ನು ಪ್ರೋಕ್ಷಿಸಿದಳೋ ಆ ತ್ರಿವಳಿ ಭಿಕ್ಷುಗಳು ಆ ತಕ್ಷಣ ಮೂರು ಈಗ ತಾನೇ ಹುಟ್ಟಿದ ಶಿಶುಗಳ ರೂಪ ತಳೆದೇ ಬಿಟ್ಟರಂತೆ. ಈಗ ತಾನೇ ಹುಟ್ಟಿದ ಮಗು ಏನು ಮಾಡುತ್ತಾರೆ? ಜೋರಾಗಿ ಅಳುತ್ತಾರೆ. ಅವರು ಅಳುವುದು ಯಾಕೆ? ಆ ಮಗುವಿನ ಹೆಚ್ಚೆ ಹಾಲು ಬೇಕು ಎನ್ನುವುದಲ್ಲವೇ? ತಾಯಿಯಾದವಳು ಆ ಇಚ್ಛೆಯನ್ನು ಪೂರೈಸಿದರೆ ಅದುವೇ ಇಚ್ಛಾ ಭೋಜನವೆನ್ನಿಸುವುದಿಲ್ಲವೇ? ಆದ್ದರಿಂದ ಅಳುತ್ತಾ ಇರುವ ಆ ಮೂವರು ಶಿಶುಗಳ ಹಸಿವಿನ ಇಚ್ಛೆಯನ್ನು ಪೂರೈಸಲೋಸ್ಕರ ತಾನು ವಿವಸ್ತ್ರಳಾದವಳೇ ಆ ಅಳುತ್ತಿರುವ ಕನ್ನಮ್ಮಗಳಿಗೆ ಹಾಲನ್ನುಣಿಸಿ ಅವರನ್ನು ತೊಟ್ಟಿಲಲ್ಲಿಟ್ಟು ತೂಗಿದಳಂತೆ ಅನಸೂಯಾದೇವಿ ಎಂಬುದಾಗಿ ಪುರಾಣ ನಮಗೆ ತಿಳಿಸುತ್ತದೆ. ದ್ವಾಪರದಲ್ಲಿ ಓರ್ವಳು ಭಾಗ್ಯವತಿ ಯಶೋಧಾದೇವಿ ಜಗದೋದ್ಧಾರನಾದಂತಹ ಶ್ರೀಮನ್ನಾರಾಯಣನನ್ನೇ ತೊಟ್ಟಿಲಲ್ಲಿಟ್ಟು ತೂಗುವ ಭಾಗ್ಯವನ್ನು ಪಡೆದಿದ್ದರೆ, ಅನಸೂಯಾಳು ಒಂದು ಹೆಜ್ಜೆ ಮುಂದಕ್ಕೆ ನಡೆದು ತ್ರಿಮೂರ್ತಿಗಳನ್ನೇ ತೊಟ್ಟಿಲಲ್ಲಿಟ್ಟು ತೂಗುವ ಭಾಗ್ಯವನ್ನು ಪಡೆದಿದ್ದಾಳೆ. ಇಷ್ಟ ಆಗುವ ಹೊತ್ತಿಗೆ ತಮ್ಮ ತಮ್ಮ ಗಂಡಂದಿರನ್ನು ಅರಸುತ್ತಾ ಅಲ್ಲಿಗೆ ಬಂದ ತ್ರಿಜಗಜ್ಜನನಿಯರು ಅನಸೂಯಳ ಆಶ್ರಮದ ಬಳಿಗೆ ಬಂದರು. ಅಲ್ಲಿ ತೊಟ್ಟಿಲಲ್ಲಿ ಗೊಳೋ ಎಂಬುದಾಗಿ ಅಳುತ್ತಿರುವ ತಮ್ಮ ಗಂಡಂದಿರ ಗಂಡಾಂತರ ಸ್ಥಿತಿಯನ್ನು ಕಂಡು ಹೌಹಾರಿದರು. ತಮ್ಮ ಗಂಡಂದಿರನ್ನು ತಮಗೆ ಮರಳಿ ಕೊಡಬೇಕೆಂಬುದಾಗಿ ಜನನಿಯರು ಎಷ್ಟೇ ಬೇಡಿಕೊಂಡರು, ಅನಸೂಯಾಳು ಆ ಮಕ್ಕಳ ಸಂಘದಲ್ಲಿ ಮೈ ಮರೆತಿದ್ದ ಕಾರಣ ತ್ರಿಮೂರ್ತಿಗಳನ್ನು ಬಿಟ್ಟುಕೊಡಲು ಒಪ್ಪಲೇ ಇಲ್ಲವಂತೆ. ಈಗ ಅಲ್ಲಿಗೆ ಬಂದ ಅತ್ರಿ ಮಹರ್ಷಿಗಳು ತ್ರಿಮೂರ್ತಿಗಳನ್ನು ಈ ರೀತಿಯಾಗಿ ಬಂಧಿಸಿಟ್ಟರೆ ಲೋಕ ವ್ಯವಹಾರ ನಡೆಸುವುದು ಕಷ್ಟ ಎಂಬುದಾಗಿ ಆಕೆಗೆ ಬುದ್ಧಿ ಮಾತು ಹೇಳಿ ಸಮಾಧಾನ ಪಡಿಸಿದರೆ, ತನ್ನ ಪತಿಯ ಮಾತಿಗೆ ಎದುರಾಡದ ಅನಸೂಯಾಳು ಅತ್ರಿ ಮುನಿಯ ಮಾತಿಗೆ ಒಪ್ಪಿಯೇ ಬಿಟ್ಟಳಂತೆ. ತನ್ನ ಪಾತಿವ್ರತ್ಯದ ಶಕ್ತಿಯನ್ನು ಉಪಯೋಗಿಸಿ ಆ ಶಿಶುಗಳನ್ನು ಮತ್ತೆ ತ್ರಿಮೂರ್ತಿಗಳನ್ನಾಗಿ ಪರಿವರ್ತಿಸಿದಳಂತೆ. ತಮ್ಮ ನಿಜ ರೂಪವನ್ನು ಮರಳಿ ಪಡೆದ ತ್ರಿಮೂರ್ತಿಗಳು ನಿನಗೇನು ಬೇಕು ಎಂದು ಕೇಳೆನ್ನಲಾಗಿ ಅನಸೂಯಾಳು ತ್ರಿಮೂರ್ತಿಗಳನ್ನೇ ತನ್ನ ಮಕ್ಕಳಾಗಿ ಕಾಣಬೇಕು ಎಂಬುದಾಗಿ ಆಗ್ರಹಿಸಿದಳಂತೆ. ಆಗ ಸರಸ್ವತಿಯ ಪತಿ ಸತಿಯ ಆಗ್ರಹ ಶಿರಸ ವಹಿಸುತ್ತ ಶಿರವ ಬಾಗಿದ, ಮರುಕ್ಷಣದಿತ ಚಂದ್ರ ರೂಪದಿ ಜಗಕ್ಕೆ ಕಾಣಿಸಿದ. ಪಾರ್ವತಿಯ ಪತಿ ಪಾರು ಕಾಣದೆ ಸರ್ವ ಪಿಂಕವ ದೂರಕ್ಕೆ ಸೆದನು, ದೂರ್ವಾಸ ಎಂಬ ರೂಪದಲ್ಲಿ ಅವತರಿಸಿ ಬಂದ. ದೂರ್ವಾಸ ಎಂಬ ರೂಪದಲ್ಲಿ ಅವತರಿಸಿ ಬಂದ. ಸರಸ್ವತಿಯ ಪತಿ ಸತಿಯಾಗ್ರಹ. ಬ್ರಹ್ಮದೇವನು ಆಗ ತಾನೇ ಚಂದ್ರನಾಗಿ ಅವತರಿಸಿದ. ಪರಮೇಶ್ವರನ ಅಂಶದಿಂದ ದೂರ್ವಾಸ ಎಂಬ ಸಿಟ್ಟಿನ ಮುನ್ಯ ಉದ್ಭವವೂ ಆಯಿತು. ಆದರೆ ಅನಸೂಯಾಳಿಗೆ ಸಮಾಧಾನವೆಲ್ಲಿ?
ತ್ರಿಮೂರ್ತಿಗಳೇ ತನ್ನ ಮಕ್ಕಳನ್ನಾಗಿ ಕಾಣಬೇಕು ಎನ್ನುವುದಲ್ಲವೇ ಅನಸೂಯಾಳ ಆಗ್ರಹ. ಶ್ರೀಮನ್ನಾರಾಯಣನ ಅನುಗ್ರಹದಂತೆ ಮಹಾವಿಷ್ಣುವು ತನ್ನ ಅಂಶದೊಂದಿಗೆ ಮತ್ತಿಬ್ಬರು ಮೂರ್ತಿಗಳ ಅಂಶವನ್ನು ಸೇರಿಸಿ ಮಾರ್ಗಶಿರ ಮಾಸದ ಪೌರ್ಣಮಿಯ ದಿನದಂದು ತ್ರಿಶಿರವುಳ್ಳ ಓರ್ವ ಮಹಾನ್ ಬಾಲಕನಾಗಿ ಅವತರಿಸಿದ. ಶ್ರೀ ದತ್ತಾತ್ರೇಯ ಎಂಬ ನಾಮಾಂಕಿತನಾದ ಈ ದೇವಾದಿದೇವನನ್ನು ಎಲ್ಲರೂ ಹಾಡಿ ಹೊಗಳಿ ಸ್ತುತಿಗೈದರಂತೆ. ಜಯ ಜಯತು ಜಯ ಜಯತು ಜಗದತ್ತ ಗುರುವೇ, ಜಯ ಜಯತು ಜಯ ಜಯತು ಜಗದತ್ತ ಗುರುವೇ, ಜಯ ಜಯತು ಜಯ ಜಯತು ಜಯ ಮೂಲ ಗುರುವೇ, ಜಯ ಜಯತು ಜಯ ಜಯತು ಜಯ ಪ್ರಾಣ ಗುರುವೇ, ಜಯ ಜಯತು ಜಯ ಜಯತು ಜಯ ಜಯ ಜಯತು ಜಯ ಜಯತು ಜಯ ಜಯ ಜಯತು ಜಯ ಜಯತು ಜಗದತ್ತ ಗುರುವೇ. ಮೂರು ಮೂರುತಿಗಳ ಸತ್ವವನ್ನಾತಿ ಹಿರಿಮೇರು ಕೀರುತಿಯನ್ನು ಪಡೆದು ಬಂದಿರುವಿರಿ, ಗುರುವಾಗಿ ನಿಂತಿರುವಿರಿ ಜಗದ ಮುಂದೆ. ಗುರುವಾಗಿ ನಿಂತಿರುವಿರಿ ಜಗದ ಮುಂದೆ, ಗುರುತರದ ದುರಿತಗಳ ಕಡೆಗೆನ್ನ ತಂದೆ, ಗುರುತರದ ದುರಿತಗಳ ಕಡೆಗೆ. ಜಯ ಜಯತು ಜಯ ಜಯತು ಜಯ ದತ್ತ ಗುರುವೇ, ಜಯ ಜಯತು ಜಯ ಜಯತು ಜಯ ಮೂಲ ಗುರುವೇ, ಜಯ ಜಯತು ಜಯ ಜಯತು ಜಯ ಆತ್ಮ ಪ್ರಭುವೇ, ಜಯ ಜಯತು ಜಯ ಜಯತು ಜಯ ಜಯತು ಜಯ ಜಯತು ಜಯ ದತ್ತ ಗುರುವೇ, ಜಗದತ್ತ ಗುರುವೇ, ಜಗದತ್ತ ಗುರುವೇ. ದತ್ತಾತ್ರೇಯಂ ಜಗನ್ನಾಥಂ ದತ್ತದೇವ ಜಗದ್ಗುರುಂ ಸಕಲಂ ನಿರ್ಗುಣಂ ವಂದೇ ದತ್ತಾತ್ರೇಯಂ ನಮಃ. ಸದ್ಗುರು ಶ್ರೀ ದತ್ತಾತ್ರೇಯ ಮಹಾರಾಜ್ ಕಿ ಜೈ. ಈ ಪ್ರಕಾರ ಅವತರಿಸಿ ಕೆಳಕಾಟದ ಬಳಿಕ ಚಂದ್ರನು ಚಂದ್ರಮಂಡಲ ಕಡರಿದ. ದೂರ್ವಾಸರು ತಪಸ್ಸಿಗೆಂದು ಕಾನನಕ್ಕೆ ನಡೆದರು. ಆದರೆ ದತ್ತಾತ್ರೇಯನು ಮಾತ್ರ ತಾಯಿಯಾದ ಅನಸೂಯಾಳ ಜೊತೆಗೇ ಇದ್ದು ಆಕೆಯ ಸೇವೆಗೈದ. ಮಾತೆಯ ಆಶೀರ್ವಾದ ಪಡೆದ. ಜಗತ್ತಿನ ಕಷ್ಟ ಕೋಟಲೆಗಳಿಗೆ ಸ್ಪಂದಿಸಿ ಪರಿಹಾರ ನೀಡಿ ಅವರನ್ನೆಲ್ಲರನ್ನು ಅನುಗ್ರಹಿಸಿದ. ಈ ಬಳಿಕ ಲೋಕಕ್ಕೆ ಗುರುವಾದ. ಅಂತಹ ಸದ್ಗುರು ದತ್ತಾತ್ರೇಯನ ಕಥೆಯನ್ನು ಯಾರು ಶ್ರವಣ ಮಾಡುತ್ತಾರೋ ಅವರ ಸಮಸ್ತ ಪಾತಕಗಳು ನಾಶವಾಗುವುದೆಂಬುದನ್ನು ಗುರುಗಳೇ ತಿಳಿಸಿರುತ್ತಾರೆ. ಅಂತಹ ದತ್ತಾತ್ರೇಯನು ನಮ್ಮನ್ನೆಲ್ಲರನ್ನು ಹರಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕಥೆಗೆ ಮಂಗಳವನ್ನು ಹಾಡೋಣ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಮಧುಸೂದನ, ಮಂಗಳಂ ದೇವಕಿ ಪುತ್ರೋ ಮಂಗಳಂ